ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಮುಖ ಶಿವಭಕ್ತನಾದಂತಹ ಬಾಣಾಸುರನ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ಮತ್ತೋರ್ವ ಪ್ರಮುಖ ಶಿವಭಕ್ತನಾದಂತಹ ಚಂದ್ರನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಚಂದ್ರ ಹುಟ್ಟಿದ್ದು ಯಾವಾಗ ಅಂತ ಹೇಳಿದ್ರೆ ಅದು ಪೂರ್ವಕಾಲದಲ್ಲಿ ಯಾವಾಗ ಸಮುದ್ರ ಮಂಥನ ಆಗ್ತಾ ಇರುತ್ತೋ ಆಗ. ಸಮುದ್ರ ಮಂಥನದಲ್ಲಿ ಒಟ್ಟು 14 ರೀತಿಯಾದಂತಹ ವಸ್ತುಗಳು ಹುಟ್ಟುತ್ತಾ ಬರುತ್ತೆ. ಅದರಲ್ಲಿ ಲಕ್ಷ್ಮಿ, ಪಾರಿಜಾತ ಈ ರೀತಿಯಾಗಿ ಅನೇಕ ವಸ್ತುಗಳು ಹುಟ್ಟಿ ಆದಮೇಲೆ 13ನೇ ವಸ್ತುವಾಗಿ ಚಂದ್ರ ಹುಟ್ಟಿ ಬರ್ತಾನೆ. ಮುಂದುವರೆದು ಯಾವಾಗ ಅಲ್ಲಿ ಹಾಲಾಹಲ ಅನ್ನುವಂತಹ ಒಂದು ವಿಷ ಉತ್ಪತ್ತಿಯಾಗುತ್ತೋ, ಅದರಿಂದ ಇಡೀ ಪ್ರಪಂಚ ಸಮಸ್ಯೆಗೆ ಗುರಿಯಾಗುತ್ತೋ ಆಗ ಶಿವ ಅದನ್ನು ಸ್ವೀಕರಿಸಿಬಿಡ್ತಾನೆ. ಆದರೆ ಶಿವನ ಕಂಠದಿಂದ ಕೆಳಗೆ ಹೋಗಬಾರದು ಅಂಥೇಳಿ ಪಾರ್ವತೀದೇವಿ ಆ ವಿಷವನ್ನು ಕುತ್ತಿಗೆಯಲ್ಲಿ ತಡೆದು ಬಿಡ್ತಾಳೆ. ಆದರೆ ಆ ವಿಷದ ಬಿಸಿಯಿಂದ ಶಿವನಿಗೆ ತಲೆಯಲ್ಲಿ ಬಿಸಿ ಆಗಲಿಕ್ಕೆ ಆರಂಭ ಆಗುತ್ತೆ. ಆಗ ಸ್ವತಃ ಶಿವ ಗಂಗೆಯನ್ನು ತಲೆಯಲ್ಲಿರಿಸಿಕೊಂಡು ಆ ಬಿಸಿಯನ್ನು ಕಡಿಮೆ ಮಾಡುವ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಅದರಿಂದಲೂ ಕೂಡ ಆ ಬಿಸಿ ತಣಿಸೋದಿಲ್ಲ. ಆಗ ಸ್ವತಃ ಚಂದ್ರನನ್ನೇ ಶಿವ ತಲೆಯಲ್ಲಿಟ್ಟುಕೊಂಡು ತನ್ನ ತಲೆಗೆ ಏರಿರುವಂತಹ ಬಿಸಿಯನ್ನು ಚಂದ್ರನ ತಂಪಿನ ಮುಖಾಂತರ ತಣ್ಣಗೆ ಮಾಡ್ಕೋತಾನೆ. ಮುಂದುವರೆದು ಯಾವಾಗ ಅಮೃತ ಉತ್ಪತ್ತಿಯಾಗುತ್ತೋ ಆಗ ಮೋಹಿನಿ ರೂಪದಲ್ಲಿ ವಿಷ್ಣು ದೇವತೆಗಳಿಗೆ ಮಾತ್ರ ಅಮೃತವನ್ನು ಕೊಟ್ಟು ರಾಕ್ಷಸರಿಗೆ ಕೊಡಬಾರದು ಅನ್ನುವಂತಹ ಯೋಚನೆಯಲ್ಲಿರಬೇಕಾದ್ರೆ ರಾಹು ಅವನು ಬಂದು ದೇವತೆಗಳ ಸಾಲಿನಲ್ಲಿ ಕೂತು ಬಿಡ್ತಾನೆ. ದೇವತೆಗಳ ಸಾಲಿನಲ್ಲಿ ಕೂತು ಇನ್ನೇನು ಅಮೃತವನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಹಿಂದೆ ಇರುವಂತಹ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಕೂಡ ಮೋಹಿನಿಗೆ ಅಂದರೆ ವಿಷ್ಣುವಿಗೆ ಈತ ರಾಕ್ಷಸ ಅನ್ನುವಂತಹದ್ದನ್ನು ತಿಳಿಸ್ತಾರೆ. ಆದರೆ ಆ ಹೊತ್ತಿಗಾಗಲೇ ವಿಷವನ್ನು ಕುಡಿದಿದ್ದಂತಹ ರಾಹುವಿನ ತಲೆ ಕತ್ತರಿಸಿದಾಗ ತಲೆ ಮತ್ತು ದೇಹ ಎರಡೂ ಬೇರೆ ಬೇರೆ ಆಗುತ್ತೆ. ರಾಹು ಮತ್ತು ಕೇತು ಎನ್ನುವಂತಹ ಹೆಸರುಗಳು ಬರುತ್ತೆ. ಅಮೃತ ಇದ್ದಿದ್ದರಿಂದ ಆತನಿಗೆ ಸಾವು ಬರೋದಿಲ್ಲ. ಇತ್ತ ಸೂರ್ಯಚಂದ್ರರು ನನ್ನ ಈ ಸ್ಥಿತಿಗೆ ಕಾರಣ ಅನ್ನೋ ಕಾರಣಕ್ಕೋಸ್ಕರನೇ ರಾಹು ಅವನು ಪ್ರತಿ ಹುಣ್ಣಿಮೆಯ ದಿನ ಚಂದ್ರನನ್ನು ಒಮ್ಮೆ ಹಿಡಿದು ಬಿಡ್ತಾನೆ ಅನ್ನುವಂತಹದ್ದು ನಮಗೆ ಹಿಂದಿನ ಕಾಲದಿಂದಲೂ ಕೂಡ ಹೇಳಿರುವಂತಹ ಕಥೆ. ಮುಂದುವರೆದು ಚಂದ್ರ ಅವನು ಸಮುದ್ರದಿಂದ ಉತ್ಪತ್ತಿಯಾದಂಥವನು. ಅದೇ ಕಾರಣಕ್ಕೆ ಹುಣ್ಣಿಮೆಯ ದಿನ ಚಂದ್ರ ಪೂರ್ಣನಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಸಮುದ್ರದಲ್ಲಿ ನೀರು ಹೆಚ್ಚಾಗುವಂತಹದ್ದು. 5ರಿಂದ 10 ಅಡಿಗಳವರೆಗೆ ಸಮುದ್ರದ ನೀರು ಮೇಲ್ಭಾಗಕ್ಕೆ ಬರುತ್ತೆ ಅನ್ನುವಂತಹದ್ದು ವಿಜ್ಞಾನಿಗಳು ತಮ್ಮ ಸಂಶೋಧನೆಯಿಂದ ತಿಳಿಸಿರುವಂತಹ ವಿಚಾರ. ಇನ್ನು ಚಂದ್ರ ಯಾಕೆ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೆ 15 ದಿನಗಳ ಕಾಲ ವೃದ್ಧಿಸ್ತಾ ಬರ್ತಾನೆ, ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೆ ಚಂದ್ರ 15 ದಿನಗಳ ಕಾಲ ಕ್ಷೀಣಿಸ್ತಾ ಬರ್ತಾನೆ ಅನ್ನುವಂತಹದ್ದಕ್ಕೆ 2 ರೀತಿಯಾದಂತಹ ಕಥೆಗಳು ಪ್ರಚಾಲ್ತಿಯಲ್ಲಿದ್ದಾವೆ. ಯಾವ್ಯಾವುದು ಅಂತ ಹೇಳಿದ್ರೆ, ದಕ್ಷ ಈತನಿಗಿರುವಂತಹ 27 ಹೆಣ್ಣು ಮಕ್ಕಳನ್ನು, ಅಂದರೆ ನಾವಿವತ್ತಿಗೇನು ನಕ್ಷತ್ರಗಳು ಅಂತ ಕರಿತೀವೋ ಅಶ್ವಿನಿ, ಭರಣಿ ಈ ರೀತಿಯಾದಂತಹ ಹೆಸರಿನಲ್ಲಿರುವಂತಹ 27 ಜನ ಹೆಣ್ಣು ಮಕ್ಕಳನ್ನು ಚಂದ್ರನಿಗೆ ಕೊಟ್ಟು ವಿವಾಹವನ್ನು ಮಾಡಿರ್ತಾನೆ. ಆದರೆ ಚಂದ್ರನಿಗೆ ಮಾತ್ರ ರೋಹಿಣಿಯ ಮೇಲೆ ಅಪಾರವಾದಂತಹ ಪ್ರೀತಿ ಇರುತ್ತೆ. ಸದಾಕಾಲ ಚಂದ್ರ ರೋಹಿಣಿಯ ಜೊತೆಗೆ ಇರ್ತಾನೆ. ಇದನ್ನು ಗಮನಿಸಿದಂತಹ ಉಳಿದ ಎಲ್ಲ ಪುತ್ರಿಯರು ಅಂದರೆ ಚಂದ್ರನ ಹೆಂಡತಿಯರು ದಕ್ಷ ಬ್ರಹ್ಮನ ಬಳಿ ಬಂದು ಎಲ್ಲ ವಿಚಾರಗಳನ್ನು ಕೂಡ ತಿಳಿಸ್ತಾರೆ. ದಕ್ಷ ಹೋಗಿ ಮಾತನಾಡಿದಂತಹ ಸಂದರ್ಭದಲ್ಲಿ ಮದುವೆಯ ಸಮಯದಲ್ಲಿ ನೀವು ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತೀನಿ ಅಂತ ಹೇಳಿದ್ರಿ, ಆದರೆ ಈಗ ರೋಹಿಣಿಯ ಜೊತೆಗೆ ಮಾತ್ರ ಹೆಚ್ಚಾಗಿ ಇರ್ತೀರಿ ಅನ್ನುವಂತಹದ್ದನ್ನು ಗಮನಕ್ಕೆ ತರ್ತಾರೆ. ಅದಾದ ಮೇಲೆ ಅನೇಕ ದಿನಗಳ ಕಾಲ ತನ್ನ ಮಾವನ ಮಾತಿಗೆ ಬೆಲೆಯನ್ನು ಕೊಟ್ಟು ಎಲ್ಲರ ಜೊತೆಗೂ ಕೂಡ ಸಮಾನವಾದಂತಹ ಪ್ರೀತಿಯಿಂದ ಚಂದ್ರ ಇರ್ತಾನೆ. ಮುಂದುವರೆದು ಮತ್ತೆ ಅದನ್ನು ಮರೆತು ರೋಹಿಣಿಯ ಜೊತೆಗೆ ಹೆಚ್ಚಾಗಿ ಇರಲಿಕ್ಕೆ ಆರಂಭ ಮಾಡ್ತಾನೆ. ಮತ್ತೆ ಪುತ್ರಿಯರು ಬಂದು ಹೇಳಿದಂತಹ ಸಂದರ್ಭದಲ್ಲಿ ದಕ್ಷ ಬ್ರಹ್ಮನಿಗೆ ತಡಿಲಿಕ್ಕಾಗದೆ ಚಂದ್ರನಿಗೆ ಇವತ್ತಿನಿಂದ ನೀನು ಕ್ಷೀಣಿಸ್ತಾ ಹೋಗು, ಕ್ಷಯರೋಗಕ್ಕೆ ತುತ್ತಾಗು ಅನ್ನುವಂತಹ ಶಾಪವನ್ನು ಕೊಟ್ಬಿಡ್ತಾನೆ. ಚಂದ್ರ ದಿಕ್ಕೇ ತೋಚದೆ ಏನು ಮಾಡಬೇಕು ಅಂತ ಕೇಳಿದಾಗ ದಕ್ಷ ಅವನು ಸಿಟ್ಟನ್ನು ಕಡಿಮೆ ಮಾಡ್ಕೊಂಡ್ಮೇಲೆ ಶಿವನನ್ನ ಕುರಿತು ತಪಸ್ಸನ್ನು ಮಾಡು ಅಂತ ಹೇಳ್ತಾನೆ. ಇತ್ತ ಶಿವನನ್ನ ಕುರಿತು ತಪಸ್ಸನ್ನು ಮಾಡಿದಂತಹ ಸಂದರ್ಭದಲ್ಲಿ ಶಿವ ಪ್ರತ್ಯಕ್ಷನಾಗಿ ದಕ್ಷನ ಶಾಪವನ್ನು ಯಾವುದೇ ಕಾರಣಕ್ಕೂ ಕೂಡ ನಾನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ, ಹಾಗಾಗಿ ದಕ್ಷ ಹೇಳಿದಂತೆ ನೀನು ಕ್ಷೀಣಿಸ್ತಾ ಹೋಗ್ತೀಯಾ. ಯಾವಾಗ ಅಂತ ಹೇಳಿದ್ರೆ 15 ದಿನಗಳ ಕಾಲ, ತದನಂತರ ಮತ್ತೆ 15 ದಿನಗಳ ಕಾಲ ನೀನು ವೃದ್ಧಿಸ್ತಾ ಹೋಗ್ತೀಯಾ ಅನ್ನುವಂತಹ ವರವನ್ನು ಕೊಡ್ತಾನೆ.
ಇದಾದ ಮೇಲೆ ಇದಕ್ಕೆ ಇನ್ನೊಂದು ರೀತಿಯ ಕಥೆ ಇದೆ ಏನು ಅಂತ ಹೇಳಿದ್ರೆ, ಅಂಗೀರಸನ ಮಗ ಬೃಹಸ್ಪತಿಗೆ ತಾರಾ ಅನ್ನುವಂತಹ ಸುಂದರ ಹೆಂಡತಿಯೊಬ್ಬಳು ಇರ್ತಾಳೆ. ಆಗ ಚಂದ್ರ ಬೃಹಸ್ಪತಿಯ ಬಳಿ ವಿದ್ಯೆ ಕಲೀಲಿಕ್ಕೆ ಅಂತ ಹೇಳಿ ಬಂದಿರ್ತಾನೆ. ಆದರೆ ತಾರಾ ಮತ್ತು ಚಂದ್ರನ ನಡುವೆ ಪ್ರೀತಿ ಉಂಟಾಗುತ್ತೆ. ಯಾವಾಗ ಬೃಹಸ್ಪತಿ ಆಶ್ರಮದಲ್ಲಿ ಇರೋದಿಲ್ವೋ ಆ ಸಮಯದಲ್ಲಿ ತಾರಾ ಮತ್ತು ಚಂದ್ರ ಆಗಾಗ ಸೇರ್ತಾ ಇರ್ತಾರೆ. ಮುಂದುವರೆದು ಒಮ್ಮೆ ಬೃಹಸ್ಪತಿ ಅವನು ಇಂದ್ರಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ತಾರಾ ಮತ್ತು ಚಂದ್ರ ಇಬ್ಬರು ಜೊತೆಗಿರಬೇಕಾದ್ರೇನೆ ಅವನು ವಾಪಸ್ ಬಂದ್ಬಿಟ್ಟಿರ್ತಾನೆ. ಗುರುಪತ್ನಿ ಅಂತನೂ ನೋಡದೇನೆ ನೀನು ಅವಳೊಟ್ಟಿಗೆ ಪ್ರೀತಿಯನ್ನು ಮಾಡಿದ್ದರಿಂದ ನೀನು ಇವತ್ತಿಂದ ಕ್ಷೀಣಿಸ್ತಾ ಹೋಗು ಅಂತ ಹೇಳಿ ಬೃಹಸ್ಪತಿ ಶಾಪವನ್ನು ಕೊಟ್ಟಿರ್ತಾನೆ. ಇತ್ತ ಬೃಹಸ್ಪತಿಯ ಶಾಪವನ್ನು ವಾಪಸ್ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅಂಥೇಳಿ ಅಂಗೀರಸರು ಅವನಿಗೆ ಅಂದರೆ ಚಂದ್ರನಿಗೆ ಸಲಹೆಯನ್ನು ಕೊಟ್ಟು ಶಿವನ ಕುರಿತು ತಪಸ್ಸನ್ನು ಮಾಡಲಿಕ್ಕೆ ಹೇಳಿರ್ತಾರೆ. ಶಿವಪ್ರತ್ಯಕ್ಷನಾಗಿ ಮೊದಲು ಹೇಳಿದಂತೆಯೇ 15 ದಿನಗಳ ಕಾಲ ಕ್ಷೀಣಿಸ್ತೀಯ, ಅದಾದ ಮೇಲೆ 15 ದಿನಗಳ ಕಾಲ ವೃದ್ಧಸ್ತೀಯ ಅನ್ನುವಂತಹ ವರವನ್ನು ಕೊಟ್ಟಿರ್ತಾನೆ. ಇಲ್ಲಿ 2 ರೀತಿಯಾದಂತಹ ಕಥೆಗಳು ಈ ರೀತಿಯಾಗಿದ್ದಾವೆ. ಒಟ್ಟಾರೆ ಚಂದ್ರ ಪರಮ ಶಿವಭಕ್ತ. ಅದೇ ಕಾರಣಕ್ಕೆ ಶಿವನ ತಲೆಯ ಮೇಲೆ ಸದಾ ಚಂದ್ರನಿರ್ತಾನೆ. ಚಂದ್ರನಿಗೂ ಗಂಗೆಗೂ ಕೂಡ ಶಿವನ ತಾಪವನ್ನು ಕಡಿಮೆ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಇವತ್ತಿಗೂ ಕೂಡ ಶಿವಲಿಂಗವನ್ನು ಸ್ಥಾಪಿಸಿ ಅದರ ತಲೆಯ ಮೇಲ್ಭಾಗದಲ್ಲಿ ಯಾವಾಗಲೂ ಕೂಡ ತಣ್ಣನೆಯ ನೀರನ್ನು ಇಟ್ಟಿರ್ತಾರೆ. ಅದೇ ಕಾರಣಕ್ಕೆ ಶಿವನಿಗೆ ಅಭಿಷೇಕ ಪ್ರಿಯ ಅಂಥೇಳಿ ಕರೆಯುವಂತಹದ್ದು. ಪದೇ ಪದೇ ಶಿವನಿಗೆ ತಣ್ಣೀರಿನಿಂದ ಅಭಿಷೇಕವನ್ನು ಮಾಡುವಂತಹದ್ದು. ಯಾಕೆ ಅಂದರೆ ಶಿವನಲ್ಲಿರುವಂತಹ ತಲೆಯ ಉಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೆ. ಇದು ಪರಮ ಶಿವಭಕ್ತನಾದಂತಹ ಚಂದ್ರನ ಕಥೆ. ಮುಂದಿನ ವಿಡಿಯೋದಲ್ಲಿ ಮತ್ತೋರ್ವ ಶಿವಭಕ್ತನ ವಿಚಾರವನ್ನು ನೋಡ್ತಾ ಹೋಗೋಣ. ಅಲ್ಲಿವರೆಗೂ ನಿಮಗೇನನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.